ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದ್ರ ಬಂದುಬಿಟ್ಟು ಸಿಂಪಲ್ ಆಗಿರುವಂಥ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು, ಹಳೆಯ ಡಿಸೈನ್ ಅಂತಲೇ ಹೇಳ್ಬೋದು. ಇದ್ರ ವಿಡಿಯೋ ಕಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಫಸ್ಟ್ಗೆ ನಾನು ಈ ಥರ ಒಂದು ಅದು ಕೆಳಗಡೆ ಬಾರ್ಡರನ್ನು ತಗೊಂಡು ನಾನು ಕೆಳಗಡೆ ಒಂದು ಪ್ಯಾಚ್ ವರ್ಕ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಮಾಡಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಿಮ್ಮ ಡಿಸೈನ್ಗೆ ಎಷ್ಟು ಬೇಕೋ ಅಷ್ಟು ಇರಬೇಕಾಗುತ್ತೆ. ಇಲ್ಲ ಕಮ್ಮಿ ಆಯಿತು ಅಂದರೆ ನೀವು ಮಾಮೂಲಿ ಸೆರಗಲ್ಲೋ ಸೀರೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನನಗಿರೋದ್ರಲ್ಲಿ ಅಡ್ಜಸ್ಟ್ ಆಯಿತು, ಹಂಗಾಗಿ ತೊಂದರೆ ಇಲ್ಲ. ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಮತ್ತೆ ಪ್ಯಾಚ್ ಕೊಡಬೇಕಾಗುತ್ತೆ, ಅವಾಗ ಸಾಕಾಗಲ್ಲ. ಅದನ್ನು ನೋಡಿಕೊಂಡು ತಗೊಳ್ಳಿ ಬಾರ್ಡರ್ನ. ಮತ್ತು ನಾನು ಈ ಥರ ಇಲ್ಲಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದನ್ನು ಮೇನ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಲೈನಿಂಗ್ ಕಟ್ ಮಾಡಿರೋದ್ರಿಂದ ಮೇನ್ ಪೀಸ್ ಮೇಲೆ ಆ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿ ಮತ್ತೆ ಆಮೇಲೆ ಅಟ್ಯಾಚ್ ಮಾಡ್ಬೋದು, ಆದರೆ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ, ಈಸಿ ಮೆಥಡಲ್ಲಿರುತ್ತೆ. ಓಕೆನಾ. ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕೊಂಬಿಡಿ. ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಲೈನಿಂಗ್ನ ಅದ್ರ ಮೇಲೆ ಇಟ್ಟು ಇನ್ಔಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾದ ಡಿಸೈನ್ ಇದು. ಸಿಂಪಲ್ ಡಿಸೈನಲ್ಲಿ ಕೇಳ್ತಿದ್ದಾರಲ್ಲ ಅಂಥವ್ರಿಗೆ ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಬ್ಯೂಟಿಫುಲ್ಲಾಗೂ ಇದೆ, ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿ, ಈಸಿ ಮೆಥಡಲ್ಲಿ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ನೋಡಿ, ನಾವು ಲೈನಿಂಗ್ ಬಟ್ಟೆನ ಅಲ್ಲಿ ಏನು ಮಾರ್ಕ್ ಮಾಡಿರ್ತೀವಲ್ಲ ಡೀಪ್ ಎಷ್ಟು ಬೇಕು ಅಂತ ಅಷ್ಟಕ್ಕೆ ಕರೆಕ್ಟಾಗಿ ಪಿನ್ ಹಾಕ್ಕೊಂಡು ಈಗ ಅದನ್ನು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಅದನ್ನ ಕಟಿಂಗ್ ಮಾಡಿನೂ ಮಾಡ್ಬೋದು, ಆದರೆ ಅದು ಕನ್ಫ್ಯೂಸ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಬಟ್ಟೆ ಎಕ್ಸ್ಟ್ರಾ ಕಟಿಂಗು ಆಗೋಲ್ಲ, ಡೀಪ್ ಆಗುತ್ತೆ ಅಂತಲೂ ಇರೋಲ್ಲ, ಬ್ರಾಡ್ ಆಗುತ್ತೆ ಅಂತಲೂ ಇರೋಲ್ಲ. ನೀಟಾಗಿ ಮಾಮೂಲಿ ನಾವು ಹೇಗೆ ಕಟ್ ಮಾಡಿರ್ತೀವೋ ಅದೇ ರೀತಿ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಎಕ್ಸ್ಟ್ರಾ ನಾವು ಏನು ಅಟ್ಯಾಚ್ ಮಾಡ್ತೀವಿ ಅಂದರೆ ಅದ್ರ ಬಾರ್ಡರ್ನ ಎಕ್ಸ್ಟ್ರಾ ಲೇಸ್ ಥರ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ. ಕೆಲವೊಂದು ಬಾರ್ಡರು ಸಾಕಾಗಲ್ಲ, ಇವ್ರು ಸ್ವಲ್ಪ ಸಣ್ಣ ಇರೋದ್ರಿಂದ ಅಡ್ಜಸ್ಟ್ ಆಗ್ತಾಯಿದೆ. ಇಲ್ಲ ಅಂದರೆ ಸಾಕಾಗಲ್ಲ, ಅವಾಗ ಸೈಡ್ಗೆ ನೀವು ಬೇರೆಯೇ ಲೇಸ್ ಕೊಡಬೇಕಾಗುತ್ತೆ. ಸೀರೆದನ್ನು ಇದು ಕೊಟ್ಬಿಟ್ಟು ಕೆಳಗಡೆಗೆ ಇವಾಗ ಕೊಟ್ಟನಲ್ಲ ಅಲ್ಲಿಗೆ, ಆಮೇಲೆ ಬ್ಯಾಕಿಗೆ ಸೈಡಿಗೆ ಬಂದುಬಿಟ್ಟು ನೀವು ಬೇರೆ ಲೇಸ್ ಕೊಡಬೇಕಾಗುತ್ತೆ. ಅವ್ರು ನೋಡಿ ಅದೇ ಥರದ್ದೇ ಬೇಕು ಅಂತ ಹೇಳಿದ್ರು, ನಾನು ಅದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಅದಕ್ಕೆ ಒಂಚೂರು ವೇಸ್ಟ್ ಮಾಡಿದೆ. ಅದರಲ್ಲೇ ನೋಡಿ ಸ್ಟಿಚ್ ಮಾಡಿ ಇವಾಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಈಗ ಉಲ್ಟಾ ಅದನ್ನ ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ಈ ಥರ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾವು ಅದೇನು ಬಾರ್ಡರ್ ತೊಗೊಂಡಿದ್ದೀವಲ್ಲ ಅದನ್ನು ಸ್ಟಿಚ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿರೋ ಸಿಂಪಲ್ ಡಿಸೈನ್, ಓಲ್ಡ್ ಇಸ್ ಗೋಲ್ಡ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಟೈಲರಿಂಗ್ ಕಲಿಬೇಕಾದ್ರೇ ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೀನಿ ಈ ಡಿಸೈನ್ನ. ಈ ಥರ ಬಾರ್ಡ್ರ್ ಅಟ್ಯಾಚ್ ಮಾಡಿ ಒಂಥರ, ಆವಾಗ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ ಅಂದರೆ ಟ್ರೆಂಡಿಂಗ್ ಇತ್ತು. ಅಂದರೆ ಆವಾಗ ಈ ಬೇರೆ ಬೇರೆ ಡಿಸೈನ್ಸ್ಗಳಾಗಲಿ ಆ ಥರದ್ದೆಲ್ಲ ಜಾಸ್ತಿ ಇರಲಿಲ್ಲ. ಅಂಥ ಟೈಮಲ್ಲಿ ಈ ಥರದ್ದು ಜಾಸ್ತಿ ನಾನು ಆವಾಗ ಕಲಿಯೋ ಟೈಮಲ್ಲೇ ಈ ಥರ ಡಿಸೈನ್ನ ತುಂಬಾ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಅಂದರೆ ಈಸಿಯಾಗಿ ಮಾಡ್ಬೋದು, ಆದರೆ ಈ ಮೆಥಡಲ್ಲಿ ಮಾಡ್ತಿರಲಿಲ್ಲ, ಅದೇ ಬೇರೆ, ಅದು ಸ್ವಲ್ಪ ಕಷ್ಟ ಆ ಮೆಥಡು. ಅದೇ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಈಸಿ ಮೆಥಡಲ್ಲಿ ಮಾಡುವಂಥದ್ದು. ಅದು ನಾನು ಬೇರೆ ಕಟ್ಟಿಂಗಲ್ಲೇ ಅದು ಸ್ಟಿಚ್ ಮಾಡ್ತಿದ್ದೆ, ಆದರೆ ಅದು ಬೇಡ. ಇದರಲ್ಲಿ ನೀವು ಈಸಿಯಾಗಿ ಬಿಗಿನರ್ಸು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಟೈಟು ಲೂಸು ಏನೂ ಬರೋಲ್ಲ, ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ. ಹಂಗಾಗಿ ಈ ರೀತಿಯೇ ಸ್ಟಿಚ್ ಮಾಡಿ. ಯಾರಿಗಾದ್ರೂ ಇಷ್ಟ ಆದರೆ ಒಂದು ಸಲ ಸ್ಟಿಚ್ ಮಾಡಿ ಹೇಗೆ ಬಂತು ಡಿಸೈನು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ನನಗೂ ಕಮೆಂಟ್ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ನನಗೂ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ತೋರಿಸ್ಬೇಕು ಅಂತ ಆಸೆ ಆಗುತ್ತೆ. ಇಲ್ಲ ನಿಮ್ಗೆ ಇನ್ನೂ ಯಾವ್ದಾದ್ರು ಡಿಸೈನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಅದು ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತೆ ಎಲ್ಲ ಕಟ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ. ಓಕೆನಾ. ಇಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಅದೇ ಇನ್ನು ಉಳಿದಿರೋ ಬಾರ್ಡರ್ ನಾನೇನು ಮಾಡಿದೆ, ಕೆಳಗಡೆ ಎಷ್ಟು ಬೇಕು ಅಷ್ಟು ಬಾರ್ಡರ್ನ ಕಟ್ ಮಾಡಿಕೊಂಡು ಉಳಿದಿರೋದನ್ನ ಅಳತೆ ನೋಡಿ ಎತ್ತಿಕ್ಕಿದ್ದೀನಿ. ಓಕೆನಾ. ಯಾಕೆಂದರೆ ಆಮೇಲೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಬೇರೆದು ಬೇಡ ಅಂತ ಹೇಳಿದ್ದಾರೆ ಅವರು, ಬೇರೆ ಲೇಸ್ ಬೇಡ ನನಗೆ ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದರು. ಅಡ್ಜಸ್ಟ್ ಆಗಿಲ್ಲ ಅಂದರೆ ನೋಡೋಣ ಅಂತ ಅವರು ಚಿಕ್ಕದಾಗಾದರೂ ಸಾಕು ನನಗೆ ಇದರಲ್ಲೇ ಬೇಕು ಅಂತ ಹೇಳಿದರು. ಹಂಗಾಗಿ ಸದ್ಯ ಅಡ್ಜಸ್ಟ್ ಆಯಿತು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ನೀಟಾಗಿ ನ್ಯಾಚ್ ಹಾಕ್ಕೊಂಬಿಟ್ಟು ಇವಾಗ ಮಾರ್ಕ್ ಮಾಡಿಕೊಂಡು ನೋಡಿ, ಡಬಲ್ ಫೋಲ್ಡ್ ಮಾಡಿ ಸಣ್ಣದಾಗಿ ಒಂದು ಬಾರ್ಡ್ರನ್ನ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಒಂದು ಸೈಡ್ ಒಂದು, ಇನ್ನೊಂದು ಸೈಡ್ ಒಂದು, ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಇವಾಗ ಅದನ್ನು ಡೈರೆಕ್ಟಾಗಿ
ಒಂದು ಸೈಡ್ ಒಂದು ಇನ್ನೊಂದು ಸೈಡ್ ಒಂದು ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬಾ ಈಸಿ. ಇದರಲ್ಲೇ ಇನ್ನೂ ಬೇರೆ ಬೇರೆ ಮಾಡ್ಕೊಬೋದು, ಗುಂಡುಗಳಿಟ್ಟು ಸ್ಟಿಚ್ ಮಾಡ್ಬೋದು, ಬೇರೆ ಬೇರೆ ಡಿಸೈನೆಲ್ಲ ಮಾಡ್ಕೊಬೋದು. ಆದರೆ ಸಿಂಪಲಾಗಿ ಬೇಕು ಅನ್ನೋರಿಗೆ ಇದು ಸಿಂಪಲ್ ಡಿಸೈನ್, ಓಕೆನಾ. ಇವಾಗ ಬಿಗಿನರ್ಸ್ಗೆ ತುಂಬಾ ಅದೆಲ್ಲ ಮಾಡೋಕ್ಕೆ ಕಷ್ಟ ಅನ್ನೋರು ಈ ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾರ್ಡರ್ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೇಳ್ದಂಗೆ ಇದು ಹಳೆ ಡಿಸೈನ್ ಆದ್ರೂ ಈಗ ಇದಕ್ಕೇ ಹೊಸ ಹೊಸ ಡಿಸೈನು, ಅದೇ ಪೋಟ್ಲಿ ಬಟನ್ ಕೊಟ್ಟು ಏನೇನೋ ಪ್ಯಾಚ್ ವರ್ಕ್ಗಳೆಲ್ಲ ಮಾಡ್ತಾಯಿರ್ತಾರೆ. ಆದರೆ ಇದು ಈಸಿಯಾಗಿ ಮಾಡುವಂಥ ಮೆಥಡ್. ಇದಕ್ಕೆ ಪೈಪಿಂಗ್ ಬರೋಲ್ಲ, ಏನೂ ಬರೋಲ್ಲ. ಸುಮ್ಮನೆ ಉಲ್ಟಾ ತಿರುಗಿಸ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ. ಬಿಗಿನರ್ಸು ಟ್ರೈ ಮಾಡಿ. ಈ ಕಡೆನೂ ಸೇಮ್ ಆಲ್ರೆಡಿ ಮೊದಲೇ ಬಾರ್ಡರ್ ಅಟ್ಯಾಚ್ ಮಾಡಿದ್ವಲ್ಲ, ಅದು ಕಾಣಿಸ್ತಾ ಇದ್ದಂಗೆ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಆಲ್ರೆಡಿ ಮೇಲ್ಗಡೆ ಇನ್ನೌಟ್ ಮಾಡಿದ್ದೀವಿ, ಕೆಳಗಡೆ ಫೋಲ್ಡ್ ಮಾಡಿ ಎಮ್ಮಿಂಗು ಇಲ್ಲಾಂದ್ರೆ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ, ಓಕೆನಾ. ಎಷ್ಟು ಈಸಿ ಅಲ್ವ ಈ ಡಿಸೈನು. ಒಂದು ಸಲ ಟ್ರೈ ಮಾಡಿ. ಬಾರ್ಡರ್ ಸೀರೆಗಳಿದ್ದರೆ, ಕಾಟನ್ ಸೀರೆಗಳಾಗಲಿ ಯಾವುದಾದ್ರೂ ಸರಿಯೇ, ಈ ಥರ ಸಿಂಪಲಾಗಿ ಒಂದು ಡಿಸೈನ್ನ ಟ್ರೈ ಮಾಡಿ. ಮೇಲೆ ಟ್ಯಾಗ್ ಇಟ್ಬಿಟ್ರೆ ಅಂತ ಸೂಪರಾಗಿರುತ್ತೆ, ಜಾರುತ್ತೆ, ಆ ಥರ ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ, ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು. ಬಾಕ್ಸ್ ಟೈಪಲ್ಲಿ ಪ್ಯಾಚ್ ವರ್ಕ್ ಡಿಸೈನ್, ಬಾರ್ಡರ್ ಪ್ಯಾಚ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್, ಓಕೆನಾ. ಈಸಿಯಾಗಿ ಕಲಿಬೇಕು ಅಂತ ಇರೋರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಕಸ್ಟಮರ್ಸ್ಗೂ ನೀವು ನೀಟಾಗಿ ಹೊಲ್ಕೊಡ್ಬೋದು, ಫಿನಿಶಿಂಗ್ ಬರುತ್ತೆ, ಆಮೇಲೆ ಅಮೌಂಟು ಜಾಸ್ತಿ ತೊಗೋಬೋದು, ಓಕೆನಾ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಟರೆ ಆಯಿತು. ಮಾಮೂಲಿ ನಾನು ಡಿಸೈನ್ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಬೇರೆ ಏನೂ ತೋರಿಸಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಡಿಸೈನ್ ಇಷ್ಟಕ್ಕೆ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟೇ, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಡಿಸೈನ್ ರೆಡಿ ಆಯಿತು. ನೋಡಿದ್ರಾ ಯಾವ ರೀತಿ ಬಂದಿದೆ ಡಿಸೈನ್ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.